ಜೀವದಿಂದ ಎಬ್ಬಿಸುವ ದೇವರು. ಜೇಷಾಮ್ ಜಬುದೊರೆ. ಅಧ್ಯಾಯ 6. ಅನಂತರ ಅವನು ಕರ್ತನಿಗೆ, ನನ್ನ ದೇವರಾದ ಕರ್ತನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ಮಗನನ್ನು ನೀನು ಸಾಯಿಸಿ ಆಕೆಗೂ ಕೇಡನ್ನುಂಟು ಮಾಡಿದ್ದೇನು ಎಂದು ಹೇಳಿ ಹುಡುಗನ ಮೇಲೆ 3 ಸಾರಿ ಬೋರಲು ಬಿದ್ದು, ನನ್ನ ದೇವರಾದ ಕರ್ತನೇ, ಈ ಹುಡುಗನ ಪ್ರಾಣವು ತಿರುಗು ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆಯನ್ನು ಇಟ್ಟನು. ಕರ್ತನ ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. 1 ಅರಸು 17 20-22. ಇದು ಏಲಿಯನಿಗೆ ಬಂದ ಶೋಧನೆಗಳಲ್ಲಿ ಅತಿ ಮುಖ್ಯವಾದದ್ದು. ಅವನಿಗೆ ಇಳುಕೊಳ್ಳಲು ಸ್ಥಳ ಕೊಟ್ಟ ವಿಧವೆಯ ಮಗನು ಸತ್ತು ಹೋದದ್ದು ತಾನೇ. ಚಾರೆಪ್ತ ವಿಧವೆ ಅವನನ್ನು ಸುಮ್ಮನೆ ಬಿಡಲಿಲ್ಲ. ತೀಕ್ಷ್ಣವಾಗಿ ಕೇಳಿದಳು, ದೇವರ ಮನುಷ್ಯನೇ, ನನ್ನ ಗೊಡವೆ ನಿನಗೇಕೆ? ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದೆಯೋ ಎಂದಳು. ಬೇರೆ ಏನೇನು ಕೇಳಿದಳೋ ಗೊತ್ತಿಲ್ಲ. ಅವಳು ಮೊದಲು ಕಟ್ಟಿಗೆ ಹೆಕ್ಕಿಕೊಂಡಿದ್ದಾಗ, ನಾನು ನನ್ನ ಮಗನು ಊಟ ಮಾಡಿದ ಮೇಲೆ ಸಾಯುತ್ತೇವೆ ಎಂದು ಯಾಕೆ ತಾನೇ ಹೇಳಿದಳು? ಸಾವನ್ನು ಕುರಿತು ಅವಳ ಬಾಯಲ್ಲಿ ಯಾಕೆ ಬಂತೋ? ನನ್ನ ಪಾಪವನ್ನು ನೆನಪು ಮಾಡಿ ನನ್ನ ಮಗನನ್ನು ಸಾಯಿಸಲು ಬಂದೆಯಾ ಎಂದು ಕೇಳಿದಳು. ಹಾಗಾದರೆ ಕರ್ತನು ಅವಳ ಮಗನನ್ನು ತೆಗೆದುಕೊಳ್ಳುವಂತೆ ಯಾವುದೋ ಪಾಪವನ್ನು ಮಾಡಿದ್ದಾಳೆ ಎಂದು ತಿಳಿಯುತ್ತದಲ್ಲವೇ? ವಿಧವೆಯು ತನ್ನ ಒಬ್ಬನೇ ಮಗನನ್ನು ಕಳೆದುಕೊಂಡು ದುಃಖಪಡುತ್ತಿರುವ ದೃಶ್ಯವು ಅವನ ಹೃದಯವನ್ನು ತಾಕಿತು. ಆ ತಾಯಿಗೆ ಈಗ ಬೇಕಾಗಿರುವುದು ಒಂದು ಅದ್ಭುತ, ಜೀವ ಕೊಡುವ ದೈವಿಕ ಅದ್ಭುತವೇ ಬೇಕಾಗಿದೆ. ಯೇಸು ಕ್ರಿಸ್ತನ ಸೇವೆಯೆಲ್ಲ ಅದ್ಭುತಗಳಿಂದ ತುಂಬಿದ್ದಾಗಿತ್ತು. ಆತನು ಕನಿಕರ ಪಟ್ಟನು ಎಂದು ಹೇಳುವ ಸ್ಥಳಗಳೆಲ್ಲ ಅದ್ಭುತಗಳು ನಡೆದವು. ಮತ್ತಾಯ 9:36, ಮತ್ತಾಯ 14:14, ಮಾರ್ಕ 1:41. ಕನಿಕರಗೊಂಡ ಏಲಿಯನು, ನಿನ್ನ ಮಗನನ್ನು ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆಯ ಉಡಿಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ ತನ್ನ ಮಂಚದ ಮೇಲೆ ಮಲಗಿಸಿದನು. 1 ಅರಸು 17:19. ಎಲ್ಲರ ಮುಂದೆ ತನ್ನನ್ನು ಪ್ರಚಾರ ಮಾಡಿಕೊಳ್ಳಲು ಇಷ್ಟಪಡದ ಏಲಿಯನು ದೇವರ ಜೊತೆಗೆ ಹೋರಾಡಲಿ ಪ್ರಾರ್ಥಿಸಲು ಏಕಾಂತವಾದ ಸ್ಥಳವನ್ನು ಹುಡುಕಿದನು. ಸತ್ಯವೇದದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಸಹ ಅನೇಕ ಅದ್ಭುತಗಳನ್ನು ಮಾಡುವಾಗ ಎಲ್ಲರನ್ನು ಹೊರಗೆ ಕಳುಹಿಸಿದನು. ಆತನು ಪ್ರಚಾರವನ್ನು ಬಯಸಲಿಲ್ಲ. ಮಗನನ್ನು ಬದುಕಿಸುವಂತೆ ಕರ್ತನಿಗೆ ಮೊರೆಯಿಟ್ಟನು. ಸತ್ಯವೇದದ ಚರಿತ್ರೆಯಲ್ಲಿಯೇ ಏಲಿಯನಿಗಿಂತ ಮುಂಚೆ ಸತ್ತವರನ್ನು ಜೀವದಿಂದ ಎಬ್ಬಿಸಲಿಲ್ಲ. ಕರ್ತನು ಪ್ರಾರ್ಥನೆಯನ್ನು ಕೇಳುವವನು ಮಾತ್ರವಲ್ಲ, ಪ್ರಾರ್ಥನೆಗೆ ಉತ್ತರ ಕೊಡುವವನು ಆಗಿದ್ದಾನೆ. ಆ ವಿಶ್ವಾಸವೇ ನಾವು ಪ್ರಾರ್ಥಿಸುವಂತೆ ಮಾಡುತ್ತದೆ. ಮೋಸೆ, ಸಾಮುವೇಲ, ದಾನಿಯೇಲ, ಪೇತ್ರ, ಕೊರ್ನೇಲನು, ಇನ್ನೂ ಲೆಕ್ಕವಿಲ್ಲದಷ್ಟು ಭಕ್ತರು ತಮ್ಮ ಅನುಭವದಲ್ಲಿ ಇದನ್ನು ಕಂಡುಕೊಂಡಿದ್ದಾರೆ. ಕರ್ತನೇ, ಈ ಮಗುವಿನ ಪ್ರಾಣವನ್ನು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆಯಿಟ್ಟನು. ಕರ್ತನು ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. ಕರ್ತನು ಏಲಿಯನ ಮೊರೆಯನ್ನು ಕೇಳಿದನು. ಆ ಕರ್ತನು ಪಕ್ಷಪಾತಿಯಲ್ಲ. ಆತನು ನಮ್ಮ ದೇವರು. ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಯೆರೆಮೀಯ 33:3 ಎಂದು ನಿನಗೆ ವಾಗ್ದಾನ ಮಾಡಿದ್ದಾನೆ. ಮಾತ್ರವಲ್ಲ, ನಿನ್ನ ಪ್ರಾರ್ಥನೆಯನ್ನು ಆತನು ಎದುರು ನೋಡುತ್ತಾನೆಂಬುದನ್ನು
ಮರೆಯಬೇಡ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನನ್ನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಯೆಹೋವನ 14:14. ಏಲಿಯನ ದೇವರು ಜೀವಿಸುವಂತೆ ಮಾಡುವ ದೇವರು. ಏಲಿಯನಿಗಿಂತ ಮುಂಚೆ ಇದ್ದ ಭಕ್ತರು ಮರಣವನ್ನು ಹಾಗೆಯೇ ಹೊಂದಿಕೊಂಡರು. ತಿರುಗಿ ಜೀವ ಬರಬೇಕೆಂದು ಅವರು ಪ್ರಾರ್ಥಿಸಲಿಲ್ಲ. ಏಲಿಯನ ಕಾಲಕ್ಕಿಂತ ಮುಂಚೆ ಸತ್ತವರು ಜೀವಿಸಿದರೆಂದು ಅದ್ಭುತಗಳು ಇಲ್ಲ. ಏಲಿಯನು ಒಂದು ಹೊಸ ಚರಿತ್ರೆಯನ್ನೇ ಪ್ರಾರಂಭಿಸಿದನು. ಯೇಸು ಕ್ರಿಸ್ತನು ಸಹ ತಾನು ಈ ಲೋಕದಲ್ಲಿದ್ದಾಗ ಅನೇಕರನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಅನೇಕ ಭಕ್ತರು ಸಹ ಸತ್ತವರನ್ನು ಎಬ್ಬಿಸಿದರು. ಇವೆಲ್ಲವುಗಳಿಗಿಂತ ಮಹಾ ಅದ್ಭುತವೇನೆಂದರೆ, ಪಾಪದಿಂದ ಸತ್ತಿದ್ದ ನಮ್ಮನ್ನು ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನು ರಕ್ಷಿಸಿ ಎಬ್ಬಿಸಿದನು. ಅಂದು ಚಾರೆಪ್ತ ವಿಧವೆಯ ಮಗನು ಜೀವಿತನಾದಾಗ ಆ ವಿಧವೆಯು ನೀನು ದೇವರ ಮನುಷ್ಯನೆಂದು ಹೇಳಿ ಅವನನ್ನು ಘನಪಡಿಸಿದಳು. ಹಾಗಾದರೆ ನೀವು ಜೀವಿಸುವಂತೆ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಎಷ್ಟು ಘನಪಡಿಸಿ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಬೇಕು. ನನ್ನ ಮನವೇ, ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ
ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.